ನಿಮಗೆ ತೋರಿಸ್ತಾ ಇದ್ದೀವಿ ನೇರ ದೃಶ್ಯಾವಳಿಗಳಲ್ಲಿ. ನಿರ್ಮಲಾ ಸೀತಾರಾಮನ್ ರೆಡ್ ಕಲರ್ ಪೌಚ್, ಈ ಹಿಂದೆ ಎಲ್ಲ ಬ್ರೀಫ್ ಕೇಸ್ ಎಲ್ಲ ಇಟ್ಕೊಂಡ್ಬರಲಾಗ್ತಾ ಇತ್ತು. ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸು ಸಚಿವರಾದ ನಂತರ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಅಡಿಯಲ್ಲಿ ಕೆಂಪು ಪೌಚ್ ಏನು ಕಾಣಿಸ್ತಾ ಇದೆಯಲ್ಲ ಅದರಲ್ಲಿ ಇಟ್ಕೊಂಡ್ಬರ್ತಾರೆ ಯಾವಾಗಲೂ ಕೂಡ. ಅದರಲ್ಲಿ ಬಂದು ಬಜೆಟನ್ನು ಮಂಡಿಸುವಂಥದ್ದು ನಿರ್ಮಲಾ ಸೀತಾರಾಮನ್, ಹಣಕಾಸು ಸಚಿವೆ, ರಾಜ್ಯ ಖಾತೆ ಹಣಕಾಸು ಸಚಿವರು ಕೂಡ ಇದ್ದಾರೆ, ಜೊತೆಗೆ ಅವ್ರ ಟೀಮ್ ಇದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ದೇಶದ ನಿರೀಕ್ಷೆಗಳಂತೂ ದುಪ್ಪಟ್ಟಿರುವಂಥ ಬಜೆಟ್ ಅನ್ನ ಮಂಡಿಸಲಿದ್ದಾರೆ. ವೈಯಕ್ತಿಕವಾಗಿ ನೋಡೋದಾದ್ರೆ ನಿರ್ಮಲಾ ಸೀತಾರಾಮನ್ ಅವರದು ದಾಖಲೆಯ ಬಜೆಟ್ ಕೂಡ ಹೌದು. ಇದು ಸತತವಾಗಿ 2019ರಿಂದ ಕೇಂದ್ರ ಹಣಕಾಸು ಸಚಿವರಾಗಿ ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರ 2.0 ಸರ್ಕಾರದಿಂದ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅನ್ನ ಮಂಡಿಸ್ತಾ ಇರುವಂಥದ್ದು. ಈ ಬಾರಿ ಅದೆಷ್ಟು ಲಕ್ಷ ಕೋಟಿಯ ಬಜೆಟ್ ಮಂಡನೆ ಆಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಸತತವಾಗಿ ಬಜೆಟ್ ಅನ್ನ ಮಂಡಿಸ್ತಾ ಇರುವಂಥ ದಾಖಲೆ ನಿರ್ಮಲಾ ಸೀತಾರಾಮನ್ ಅವರ ಹೆಸರಿಗೆ ಇರುವಂಥದ್ದು. ಹಿಂದೆ ಸುಮಾರು ಒಂದು 10 ಬಾರಿ ಮೊರಾರ್ಜಿ ದೇಸಾಯಿ ಅವರು ಬಜೆಟ್ ಅನ್ನ ಮಂಡಿಸಿದಂಥ ದಾಖಲೆ ಇತ್ತು, ಆದರೆ ಸತತವಾಗಿ ಅಲ್ಲ. ಬಟ್ ನಿರ್ಮಲಾ ಸೀತಾರಾಮನ್ ಅವರು ಸತತವಾಗಿ ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರ 3ನೇ ಬಾರಿಗೆ ಪ್ರಧಾನಿಯಾದ ನಂತರ 3ನೆಯ ಬಜೆಟ್ ಇದು. ಬಿಜೆಪಿ ನೇತೃತ್ವದ NDA ಸರ್ಕಾರದ 3ನೆಯ ಬಜೆಟ್ ಇದು. ಬಜೆಟ್ ಅಂತ ಬಂದಂತ ಸಂದರ್ಭದಲ್ಲಿ ಕೇಂದ್ರ ಬಜೆಟ್ ಸ್ಪೆಷಲಿ ಯಾವೆಲ್ಲ ವಸ್ತುಗಳ ಬೆಲೆ ಇಳಿಕೆ ಆಗುತ್ತೆ, ಯಾವ್ದು ಏರಿಕೆ ಆಗುತ್ತೆ, ಯಾವ್ದು ಹೊರೆ ಆಗುತ್ತೆ, ಯಾವುದಕ್ಕೆ ಹೊಡೆತ ಬೀಳುತ್ತೆ, ಯಾವುದಕ್ಕಾದ್ರೂ ಸ್ವಲ್ಪ ರಿಲೀಫ್ ಸಿಗಬಹುದು, ಸಹಜ ಕುತೂಹಲಗಳು ಇದು. ರೈತರಿಗೆ ಒಂದು ರೀತಿಯಾದಂಥ ನಿರೀಕ್ಷೆಗಳಿರ್ತವೆ, ಯುವಕರಿಗೆ ಒಂದು ರೀತಿಯಾದಂಥ ನಿರೀಕ್ಷೆಗಳು, ವರ್ಕ್ ಮಾಡುವಂಥ ಎಂಪ್ಲಾಯೀಸ್ಗೆ ಒಂದು ರೀತಿಯಾದಂಥ ನಿರೀಕ್ಷೆಗಳು, ವ್ಯಾಪಾರಸ್ಥರಿಗೆ, ಬಿಸ್ನೆಸ್ಮೆನ್ಗಳಿಗೆ, ಶಿಕ್ಷಣ ಕ್ಷೇತ್ರಕ್ಕೆ, ಕೃಷಿ ಕ್ಷೇತ್ರಕ್ಕೆ. ಈಗಿನ ಬಜೆಟ್ಗಳೆಲ್ಲ ತಂತ್ರಜ್ಞಾನಕ್ಕೆ ಎಷ್ಟು ಕೊಡ್ತಾರೆ ಅನ್ನುವಂಥ ನಿರೀಕ್ಷೆಗಳಿರುತ್ತೆ. ನಿರ್ಮಲಾ ಸೀತಾರಾಮನ್ ಅವರು ಹೇಳ್ತಾ ಇದ್ರು AI ಹೆಚ್ಚಿನ ಅನುದಾನವನ್ನು ಕೊಡ್ತೀವಿ ಅಂತ. ಫೆಬ್ರವರಿ 1 ಇವತ್ತು ಸ್ವತಂತ್ರ ಭಾರತದಲ್ಲಿ 2ನೇ ಬಾರಿಗೆ ಭಾನುವಾರದಂದು ಬಜೆಟ್ ಅನ್ನ ಮಂಡನೆ ಮಾಡಲಾಗ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ದೇಶದ ಜನರ ನಿರೀಕ್ಷೆಗಳಿದೆ, ಹಾಗೆ ರಾಜ್ಯದ ನಾಯಕರುಗಳು ಕೂಡ ಮಾತನಾಡಿದ್ದಾರೆ. ಅವರ ನಿರೀಕ್ಷೆಗಳೇನಿದೆ, ರಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ ನೋಡ್ಕೊಂಬೇಡ. ಅಭಿವೃದ್ಧಿಗಾಗಿ ರಸ್ತೆ, ರೈಲು, ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಆದ್ಯತೆ ಸಿಗ್ತದೆ. ಅದರಲ್ಲಿ ಕರ್ನಾಟಕಕ್ಕೆ ಕೂಡ ಒಂದು ಸಿಂಹಪಾಲು ಸಿಗುತ್ತೆ ಅನ್ನೋಂಥ ವಿಶ್ವಾಸ ನನಗಿದೆ. ಮತ್ತು ಸ್ಕಿಲ್ ಡೆವಲಪ್ಮೆಂಟ್ಗೆ ಭಾಳಷ್ಟು ಮಹತ್ವ ಬರುವಂಥ ದಿನಗಳಲ್ಲಿ ಒತ್ತನ್ನು ಕೊಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಮತ್ತು ಕಾರ್ಮಿಕರ ಕಲ್ಯಾಣಕ್ಕಾಗಿ ಏನು 4 ಲೇಬರ್ ಕೋಡ್ಗಳು ಬಂದಿದ್ದಾವೆ, ಅವುಗಳ ಅನುಷ್ಠಾನಕ್ಕೆ ಹೆಚ್ಚಿನ ಅನುದಾನವೂ ಕೂಡ ಸಿಗ್ತದೆ. ಮತ್ತು ಕೃಷಿ ವಲಯದಲ್ಲಿ ಭಾಳ ದೊಡ್ಡ ಬದಲಾವಣೆ ಆಗುವಂಥ ಸಾಧ್ಯತೆ ಇದೆ. ಅದಕ್ಕೆ ಆರ್ಥಿಕ ಬೆಂಬಲ ಕೂಡ ಸಿಗ್ತದೆ ಅನ್ನೋಂಥ ವಿಶ್ವಾಸ ನನಗಿದೆ. ಕಳೆದ 2 ಬಾರಿನೂ ಬಜೆಟ್ನಲ್ಲಿ ನಾವೇನು ಕರ್ನಾಟಕಕ್ಕೆ ಬೆಂಗಳೂರು ಅಭಿವೃದ್ಧಿ ಆಯಿತು, ನಮ್ಮ ಇರಿಗೇಷನ್ ಪ್ರಾಜೆಕ್ಟ್ಸು ಮತ್ತು ನಮ್ಮ ರೈತರದ್ದಾಯಿತು, ಎಲ್ಲ ಸಮಸ್ಯೆಗಳನ್ನು ಏಮ್ಸು ಎಲ್ಲ ಇಡೀ ಭಾರತ ದೇಶದಲ್ಲಿ ಏಮ್ಸ್ ಇದೆ. ಕರ್ನಾಟಕದ ಕೆಲವು ಸ್ಟೇಟ್ಸ್ನಲ್ಲಿ ಏಮ್ಸ್ ಇಲ್ಲ, ಅದರಲ್ಲಿ ಕರ್ನಾಟಕ ಕೂಡ ಒಂದು. ಸೊ ನಿರೀಕ್ಷೆ ಇದೆ. ನಮ್ಮ ರೈಲ್ವೆ ಪ್ರಾಜೆಕ್ಟ್ಸು ಅಲ್ಲ, ಇದು 5498 ಕೋಟಿ ಕೊಡಬೇಕಿತ್ತು. 2 ಬಾರಿ ಆದ್ರೂ ಇಲ್ಲ ಅಂತ ಅದನ್ನು ಹಾರಿಕೆ ಉತ್ತರ ಕೊಡ್ತಾ ಇದ್ದಾರೆ. BJP ಸಂಸದರು ರಾಜ್ಯದ ಪರವಾಗಿ ನಾವು ಸುಮಾರು ಬೇಡಿಕೆಗಳನ್ನು ಸಲ್ಲಿಸಿದ್ದೇವೆ. ಹೋದ ಬಾರಿ ಕರ್ನಾಟಕಕ್ಕೆ ಹಣಕಾಸು ಆಯೋಗದಿಂದ ದೊಡ್ಡ ಪ್ರಮಾಣದಲ್ಲಿ ಅನ್ಯಾಯ ಆಗಿದೆ. ನಾವು ಕಟ್ಟಿದ ತೆರಿಗೆಯಲ್ಲಿ ನಮಗೆ ವಾಪಸ್ ಬರೋ ಪಾಲಲ್ಲಿ 23% ಕಟ್ ಮಾಡಿದರು ಹೋದ ಬಾರಿ.
ಸೊ ಅದನ್ನು ಸಂಪೂರ್ಣವಾಗಿ ನಮಗೆ ಈ ಬಾರಿ ಸರಿದೂಗಿಸ್ಬೇಕು. ಮೊದಲು ಕರ್ನಾಟಕದ ಪಾಲು 4.71% ಇತ್ತು. ಈ ಬಾರಿನೂ ಕೂಡ 4.71ಕ್ಕಿಂತ ಹೆಚ್ಚು ಪಾಲು ಕರ್ನಾಟಕಕ್ಕೆ ಕೊಡಬೇಕು ಅನ್ನುವಂಥದ್ದು ನಮ್ಮ ಸರ್ಕಾರ ಬೇಡಿಕೆ, ಒತ್ತಾಯ ಇದೆ. ಈ GST ದರ ಏನು ಬದಲಾವಣೆಗಳನ್ನು ಮಾಡಿದ್ರು ಅದರಿಂದ ಕರ್ನಾಟಕಕ್ಕೆ ಸುಮಾರು 20,000 ಕೋಟಿ ನಷ್ಟ ಆಗ್ತಾ ಇದೆ. ಟ್ಯಾಕ್ಸ್ ಡೆವಲ್ಯೂಷನ್ನಲ್ಲಿ ಪ್ರಮುಖವಾಗಿ ನಮಗೇನು ಅನ್ಯಾಯ ಆಗ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ 14ನೇ ಫೈನಾನ್ಸು ಮತ್ತು 15ನೇ ಫೈನಾನ್ಸಿಂದ ಸುಮಾರು 70-75 ಸಾವಿರ ಅಷ್ಟು ಕೊರತೆ ಆಗ್ತಾ ಇದೆ. ಮತ್ತು ನಮ್ಮ ಇಂಡಸ್ಟ್ರೀಸ್ ಬಂದಾಗ ಈಗ ಸೆಮಿ ಕಂಡಕ್ಟರ್ ಇಂಡಸ್ಟ್ರೀಸ್ಗೆ 3 ಜನ ಬಂದು ಇಲ್ಲಿ ತಮ್ಮ ಒಪ್ಪಿಗೆಯನ್ನು ಇಂಟ್ರೆಸ್ಟನ್ನು ಸೃಷ್ಟಿಸಿದ್ರು. ಇನ್ಸೆಂಟಿವ್ ಸಲುವಾಗಿ ಅವ್ರನ್ನ ಬೇರೆ ಕಡೆ ಇವತ್ತೊಂದು ದಿವಸ ಅವ್ರನ್ನ ಡೈವರ್ಟ್ ಮಾಡುವಂಥದ್ದು. ಈಗ ಅನೇಕ ವಿಚಾರಗಳಿದ್ದಾವೆ. ಮೂಲಭೂತ ಸೌಕರ್ಯಗಳು ಬೆಂಗಳೂರು ನಗರಕ್ಕೆ ಇರ್ಬೋದು. ಇವು ಊಟ ಬಂದು ಸ್ವಾಭಾವಿಕವಾಗಿ ಅವ್ರಿಗೆ ನಿರೀಕ್ಷೆಯನ್ನು ನೀವು ಬಜೆಟ್ನಂತ ಕೇಳ್ತಾ ಇದ್ದಾರೆ. ಅವ್ರಿಗೂ ಅನೌನ್ಸ್ ಮಾಡಿದ್ದನ್ನ ಅಪ್ಪರ್ ಭದ್ರಾಗ 5,600 ಕೋಟಿ ರೂಪಾಯಿ ಕೊಟ್ಟಿಲ್ಲ ಇವ್ರೂ. ಆಮೇಲೆ ಉತ್ತರ ಕರ್ನಾಟಕದಲ್ಲಿ ಈಗ ನಮ್ಮ UKP ಸ್ಟೇಜ್ 3ಗೆ ನ್ಯಾಷನಲ್ ಪ್ರಾಜೆಕ್ಟ್ ಡಿಕ್ಲೇರ್ ಮಾಡಿ ಇವತ್ತೊಂದು ಅವ್ರಿಗೆ ಒಂದು 50,000 ಕೋಟಿ ರೂಪಾಯಿ ಕೊಡಬೇಕಾಗ್ತದೆ. ಕೇಂದ್ರದ ಬಜೆಟ್ ಸಂದರ್ಭದಲ್ಲಿ ಎಲ್ಲ ರಾಜ್ಯಗಳಿಗೆ ನ್ಯಾಯವನ್ನು ಕೊಡುವಂಥ ಕೆಲಸ BJP ಸರ್ಕಾರದಲ್ಲಿ ಮೋದಿ ಕಾಲದಲ್ಲಿ ಆಗಿದೆ, ಈ ಸರ್ತಿನೂ ಆಗ್ತದೆ. ಮತ್ತು ಒಟ್ಟಾರೆ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ರೈಲ್ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಪೋರ್ಟು ಏರ್ಪೋರ್ಟ್ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಈ ರೀತಿಯ ಹಲವಾರು ಯೋಜನೆಗಳಲ್ಲಿ ಭಾರತ ಸರ್ಕಾರ ಕರ್ನಾಟಕಕ್ಕೆ ಈಗ ನೋಡಿ 2,500 ಕಿಲೋಮೀಟರು ನ್ಯಾಷನಲ್ ಹೈವೇ ಇತ್ತು, ಈಗ ಸುಮಾರು 5,000 ಕಿಲೋಮೀಟರ್ 10 ವರ್ಷದಲ್ಲಿ ಆಗಿದೆ ನಮ್ಮ ಸರ್ಕಾರದ ಅವಧಿಯಲ್ಲಿ. ದ್ಯಾಟ್ ಮೀನ್ಸ್ ಮತ್ತು ರಾಜ್ಯದಲ್ಲಿ ಇನ್ವೆಸ್ಟ್ಮೆಂಟ್ಗಳು ಜಾಸ್ತಿ ಬರಬೇಕು. ಈಗ ಹೈಯೆಸ್ಟ್ ನಂಬರ್ ಆಫ್ ಐಫೋನ್ಗಳು ಬೆಂಗಳೂರಿಂದ ಯಾಕಾಗಿದೆ? ನಾವು PLI ಕೊಟ್ಟಿವಿ ಅದಕ್ಕೆ. ಎಲ್ಲ ರಾಜ್ಯಗಳದ್ದು ಒಂದೊಂದು ರೀತಿಯಾದಂಥ ನಿರೀಕ್ಷೆಗಳಿರ್ತವೆ. ಹಾಗೆ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಒಂದೊಂದು ರೀತಿಯಾದಂಥ ನಿರೀಕ್ಷೆ ಇರುವಂಥದ್ದು. ಇನ್ನು ಕೇಂದ್ರದ ಬಜೆಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಮಕೂರು ಜಿಲ್ಲೆಯ ಜನ ಕೂಡ ಮಾತನಾಡಿದ್ದಾರೆ. ಅವ್ರ ನಿರೀಕ್ಷೆಗಳೇನು ಒಮ್ಮೆ ನೋಡೋಣ. ಏನು ಎತ್ತಿನಹೊಳೆ ನೀರಾವರಿ ಯೋಜನೆ ಕಳೆದ 5-6 ವರ್ಷಗಳ ಹಿಂದೆಯೇ ಅದು ಮುಕ್ತಾಯವಾಗಬೇಕಾಗಿತ್ತು. 10 ವರ್ಷಗಳು ಕಳೆದರೂ ಇಲ್ಲಿವರೆಗೂ ಯೋಜನೆ ಮುಗಿದಿಲ್ಲ. ಅದಕ್ಕೆ ಒಂದು ಕಡೆ ಹಣಕಾಸಿನ ಸಮಸ್ಯೆ ಇದೆ. ಬಹುತೇಕ ಎತ್ತಿನಹೊಳೆ ಒಂದು 5-6 ಜಿಲ್ಲೆಗಳಿಗೆ ನೀರನ್ನು ಒದಗಿಸ್ತಕ್ಕಂಥ ನೀರಾವರಿ ಯೋಜನೆ. ಹಾಗಾಗಿ ಇಂಥ ಒಂದು ಪ್ರಮುಖ ಯೋಜನೆಗೆ ತುರ್ತಾಗಿ ಕೇಂದ್ರ ಸರ್ಕಾರ ತಮ್ಮ ಪಾಲಿನ ಹಣವನ್ನು ಈ ಬಜೆಟಲ್ಲಿ ಮೀಸಲಿಟ್ಟು ಒದಗಿಸ್ಕೊಡ್ಬೇಕು. ಈ ಸಂಬಂಧ ನಮ್ಮ ಜಿಲ್ಲೆಯ ಸಂಸದರಾದಂಥ ಸೋಮಣ್ಣವರು ತಾವು ಸಂಸತ್ತಲ್ಲಿ ಮಾತನಾಡಿ ಈ ಒಂದು ಯೋಜನೆಗೆ ಹೆಚ್ಚು ಹಣವನ್ನು ಒದಗಿಸಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸಿ ಈ 5 ಜಿಲ್ಲೆಗಳ ರೈತರಿಗೆ ನೀರನ್ನು ಕೊಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ತೇವೆ. ಏನಪ್ಪ ಇವತ್ತು ಎತ್ತಿನ ಯೋಜನೆ ಯಾಕೆ ಕುಂಠಿತಗೊಳ್ತು? ಇವತ್ತು ನಾವೆಲ್ಲ ಕೇಳ್ತಾ ಇದ್ದೀವಿ ಜನದ ಬಾಯಲ್ಲಿ ಬರೀ ಹಣ ಇಲ್ಲ, ಹಣ ಕೊಟ್ಟಿಲ್ಲ, ಕೇಂದ್ರ ಸರ್ಕಾರ ಹಣ ಕೊಟ್ಟಿಲ್ಲ ಅನ್ನೋ ಒಂದು ಅದು ಜನಗಳ ಬಾಯಲ್ಲಿ ಬರ್ತಾ ಇದೆ. ಈ ಒಂದು ಎತ್ತಿನಹೊಳೆ ಯೋಜನೆ ಕಾಮಗಾರಿ ಕೈಗೊಂಡು ರೈತಾಪಿ ಜನಕ್ಕೆ ನೀರಿನ ಸೌಲಭ್ಯ ಸಿಗಬೇಕು ಅಂತ ಮಾಡಿದಂಥ ಯೋಜನೆ. ಇವತ್ತು ನೀರು ಬರುತ್ತೆ ನಮ್ಮ ತಾಲೂಕಿಗೆ ಬರುತ್ತೆ ಅಂತ ನಾವೆಲ್ಲ ಎತ್ತಿನಹೊಳೆ ಯೋಜನೆ ನೀರನ್ನ ಕಾಯ್ತಾ ಇದ್ದೀವಿ. ಖಂಡಿತವಾಗ್ಲೂ ಕೇಂದ್ರ ಸರ್ಕಾರ ಈ ಎತ್ತಿನಹೊಳೆ ಯೋಜನೆಗೆ ಏನೇ ಅಡೆತಡೆಗಳು ಇದ್ದರೂ ಅದನ್ನು ಕೂಡಲೇ ಬಗೆಹರಿಸಿ ಈಗ ಬರ್ತಕ್ಕ ಈ ಎತ್ತಿನಹೊಳೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು 5-6 ಜಿಲ್ಲೆಗಳದ ಒಂದು ನೀರಾವರಿ ಸೌಲಭ್ಯವನ್ನು ಕಲ್ಪಿಸ್ಕೊಡ್ಬೇಕು ಅಂತ ಏನು ಕೇಂದ್ರ ಸರ್ಕಾರವೇ ಶುರು ಮಾಡಿರ್ತಕ್ಕಂಥ ಯೋಜನೆ, ರಾಜ್ಯದ ಪಾಲು ಇದೆ, ಕೇಂದ್ರದ ಪಾಲು ಇದೆ. ಸೊ ಈ ಎರಡೂ ಪಾಲು ಇರುವಂಥ ಈ ಯೋಜನೆ ಸ್ಥಗಿತ ಆಗಲಿಕ್ಕೆ ಮೇನ್ ಕಾರಣ ಏನಂತ ಹೇಳಿದರೆ ಅವರು ಅನುದಾನವನ್ನು ಕೊಡ್ತಾ ಇಲ್ಲ. ಮೇಯ್ನ್ ಅದೇನೇ. ಇವತ್ತು ಅನುದಾನ ಕೊಟ್ಟರೆ ಸೊ ಅದು ಕೆಲಸ ಮುಂದುವರಿಯುತ್ತೆ. ಸೊ ಈಗ ಈ ಅನುದಾನ ಕೊಡದೇ ಇರೋದ್ರಿಂದ ರಾಜ್ಯ ಸರ್ಕಾರ ಹೊಣೆ ಹೊತ್ಕೊಳ್ಳೋಕೆ ಅವ್ರು ರೆಡಿ ಇಲ್ಲ, ಕೇಂದ್ರ ಸರ್ಕಾರ ಇಚ್ಛಾಶಕ್ತಿಯಿಂದ ಮಾಡಲಿಕ್ಕೆ ಅವ್ರು ರೆಡಿ ಇಲ್ಲ. ಹೀಗಾಗಿ ಇವೆರಡರ ಮಧ್ಯೆ ಇವತ್ತು ರೈತರು ಬಲಿಪಶುಗಳಾಗ್ತಾ ಇದ್ದಾರೆ. ಈ ಬಜೆಟಲ್ಲಿ ಎತ್ತಿನಹೊಳೆಯ ಒಂದು ಯೋಜನೆಗೆ ಸಂಪೂರ್ಣ ಅನುದಾನ ಬಿಡುಗಡೆ ಮಾಡಬೇಕು.
ಯೋಜನೆ ನಿಧಾನ ಆಗಿರೋದ್ರಿಂದ ಇನ್ನೊಂದು ದೊಡ್ಡ ಹೊಡೆತ ಅಂತಂದರೆ ಯೋಜನೆಗೆ ಬೇಕಾದ ಹಣ ಅತಿಯಾಗಿ ಏರಿಕೆ ಆಗ್ತಾ ಹೋಗುತ್ತೆ. ಹಾಗಾಗಿ ಮೂಲಭೂತವಾಗಿ ಏನು ಹಣನ ಸ್ಯಾಂಕ್ಷನ್ ಆಗಿತ್ತು ಅದು ಇವಾಗ ಸಾಕಾಗ್ತಾ ಇಲ್ಲ. ಇವ್ರಿಗೆ ಕಾಂಟ್ರಾಕ್ಟ್ದಾರಗಳಿಗೆ ಫಸ್ಟ್ ಹಣನ ಕೊಡ್ತಾ ಇದ್ದಾರೆ, ರೈತರಿಗೆ ಹಣ ಕೊಡ್ತಾ ಇಲ್ಲ. ಹಾಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಭೂ ಸಮಸ್ಯೆ ಏನಿದೆ, ಅಂದರೆ ಜಮೀನುಗಳ ಸಮಸ್ಯೆಗಳೇನಿದೆ ಅವ್ರಿಗೆ ಸಂದಾಯ ಆಗಬೇಕಾಗಿರುವಂಥ ಪರಿಹಾರದ ಮೊತ್ತವನ್ನು ಮೊದಲು ಕೊಡಬೇಕು. ಅದು ಕೊಡೋದಕ್ಕೆ ಬೇಕಾದಷ್ಟು ಹಣವನ್ನು ತೆಗೆದಿಡಬೇಕು. ಪ್ರತಿ ಸಲ ಹೆಚ್ಚುವರಿ ಹಣ ಬಂದಾಗ ಬರೀ ಕಾಂಟ್ರಾಕ್ಟರ್ಗಳಿಗೆ ಕೊಟ್ಬಿಟ್ಟು ಕೈ ತೊಳ್ಕೊಳ್ತಾ ಇದ್ದಾರೆ. ತಕ್ಷಣವೇ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡಬೇಕು ಮತ್ತು ಹೊಸದಾಗಿ ಬೇಕಾಗಿರುವಂಥ ಹಣವನ್ನು ಈ ಸಲ ಬಜೆಟ್ನಲ್ಲಿ ಎತ್ತಿರಿಸಬೇಕು ಅಂತ ನಾವು ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ AKKMS ಒತ್ತಾಯಿಸುತ್ತೆ.